ನೋಡಿ, ಧನುಸ್ಸು ರಾಶಿಯವರಿಗೆ ಜುಲೈ ಮಾಸದಲ್ಲಿ ಶುಕ್ರ ಒಂದು ಒಳ್ಳೆಯ ಲಾಭವನ್ನ ಕೊಡೋದರಿಂದ ಇಲ್ಲಿ ವಿಶೇಷವಾದಂತಹ ಒಂದು ಯೋಗ ಅಂತಂದ್ರೆ ಸುಸಂಗತಿ ಅಂತ ಹೇಳಿದ್ದಾರೆ. ಲಾಭಾಧಿಪತಿಯಾದಂಥ ಶುಕ್ರ ನೋಡಿ ನಿಮಗೆ ಒಂದು ಭಾಗ್ಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಇದರಿಂದ ಸುಸಂಗತಿ, ಒಂದು ಒಳ್ಳೆಯ ಸತ್ಸಂಗವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಇನ್ನು ಕುಜ ಷಷ್ಠ ಭಾವದಲ್ಲಿದ್ದು ಒಂದು ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿದ್ದಾನೆ. ಷಷ್ಠ ಭಾವದಲ್ಲೂ ಇದ್ದಾಗಲೂ ಕೂಡ ಧನಾಗಮ ಯೋಗವನ್ನು ಸೂಚಿಸುತ್ತೆ. ಎಂಥ ವಿಷಯದಿಂದ ಅಂತ ಕೇಳಿದ್ರೆ ಅದರಲ್ಲೂ ವಿಶೇಷವಾಗಿ ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಖಂಡಿತವಾಗೂ ಡೆವಲಪ್ಮೆಂಟ್ ಕಾಣಿಸ್ಲಿಕ್ಕೆ ಸಿಗುತ್ತೆ. ಅದನ್ನು ಬಿಟ್ಟರೆ ಗುರು ವಿಶೇಷವಾಗಿ ಅಷ್ಟಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಯಾವ ಫಲವನ್ನು ಕೊಡ್ತಾನೆ ನೋಡೋಣ. ನಮಸ್ಕಾರ, ಆತ್ಮೀಯವಾದಂಥ ಸ್ವಾಗತ. ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಅಂಥೇಳಿ ನಮ್ಮ ಚಾನಲ್ ಒಂದು ವಾಸ್ತು ಮತ್ತು ಜ್ಯೋತಿಷ್ಯ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಗ್ರಂಥಗಳ ಆಧಾರ, ಗ್ರಂಥಗಳು ಏನನ್ನು ನಮಗೆ ಹೇಳುತ್ತೋ ಅದನ್ನೇ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ವಸ್ತುವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು. ಅದರಲ್ಲೂ ವಿಶೇಷವಾಗಿ ಕುಂಭ ವಿವಾಹ ಮತ್ತು ಕದಳಿ ವಿವಾಹ, ಅರ್ಕ ವಿವಾಹ ಇಂಥ ಸಮಸ್ಯೆಗಳಿಗೆ, ಯಾಕೆಂದರೆ ತುಂಬ ಪ್ರಚಲಿತದಲ್ಲಿರುವಂಥ ಸಮಸ್ಯೆಗಳು. ವೈವಾಹಿಕ ಸಮಸ್ಯೆ, ಕುಜದೋಷ ಮತ್ತು ಅದರ ಪರಿಹಾರ, ಯಾವುದು ಕುಜದೋಷ ಅಲ್ಲ ಇದನ್ನು ಕೂಡ ತುಂಬ ಕ್ಲಿಯರ್ ಆಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದೆಲ್ಲವನ್ನು ವೀಕ್ಷಿಸಿ ನೋಡಿ. ಒಂದು ರವಿಯ ಸ್ಥಾನವನ್ನು ನೋಡಿದಾಗ ಧನುಸ್ಸು ರಾಶಿಯಲ್ಲಿ ಒಂದು ಭಾಗ್ಯಾಧಿಪತಿಯಾಗಿರುವಂಥ ರವಿ ಅಷ್ಟಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ವಿಶೇಷವಾಗಿ ಕೆಲವು ಗ್ರಹಗಳ ಸಪೋರ್ಟ್ ಬಿಟ್ಟರೆ ಧನುಸ್ಸು ರಾಶಿಯವರಿಗೆ ವಿಶೇಷವಾದಂಥ ಯೋಗ ಖಂಡಿತವಾಗಿಯೂ ಇಲ್ಲ. ಮಧ್ಯಮ ಭಾವದಲ್ಲಿ ಮುಂದುವರಿತಾ ಇದ್ದೀರಾ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಗೊತ್ತಾಯ್ತಾ? ರವಿ ಅಷ್ಟಮ ಭಾವದಲ್ಲಿದ್ದಾಗ ಯಾವ ಫಲವನ್ನು ಕೊಡೋದಿಲ್ಲ, ಅಶುಭ ಫಲವನ್ನು ಕೊಡ್ತಾರೆ. ರವಿ ನಿಮಗೆ ಯಾವುದಕ್ಕೆ ಅನುಕೂಲಪ? ಒಂದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಪೊಸಿಷನ್ ನೋಡಬೇಕು ಅಂತಂದರೆ ರವಿಯಿಂದ ನೋಡಲಿಕ್ಕೆ ಸಾಧ್ಯತೆ. ಗೊತ್ತಾಯ್ತಾ? ಹಾಗಾಗಿ ಈ ಎರಡು ವಿಷಯಗಳಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ. ರವಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರಾದಿಗಳನ್ನು ಖಂಡಿತವಾಗೂ ಈ ಸಮಸ್ಯೆ ಇತ್ತು ಅಂತಂದರೆ ಮಾಡ್ಕೊಳ್ಳಿ. ಅಂದರೆ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ಒಂದು ಕೆಂಪು ಬಟ್ಟೆ ಮತ್ತು ಗೋಧಿಯನ್ನು ದಾನವನ್ನಾಗಿ ಕೊಡಿ, ದೋಷ ಪರಿಹಾರ ಮಾಡ್ಕೊಳ್ಳಿ. ಕುಜ, ನಾನು ಆಗಲೇ ಹೇಳಿದೆ, ಕುಜ ಷಷ್ಠ ಭಾವದಲ್ಲಿದ್ದರೂ ಕೂಡ ನೋಡಿ ಪಂಚಮಾಧಿಪತಿ ಮತ್ತು ದ್ವಾದಶಾಧಿಪತಿಯಾಗಿ ಕುಜನಿದ್ದಾನೆ. ಷಷ್ಠ ಭಾವದಲ್ಲಿ ಕುಜ ಒಳ್ಳೆಯ ಫಲವನ್ನು ಕೊಡ್ತಾನೆ. ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು ಪಂಚಮಾಧಿಪತಿ ಇರೋದರಿಂದ. ಸಂತಾನಕ್ಕೆ ಒಳ್ಳೆಯದು, ಸಂತಾನ ಕಾರಕ ಕೂಡ ಕುಜ ಹೌದು. ಗುರು ಅದಕ್ಕೆ ಸ್ವಲ್ಪ ಬಲ ಇರಬೇಕು. ಸದ್ಯಕ್ಕೆ ಗುರುಬಲ ಅಂತೂ ನಿಮಗೆ ಇಲ್ಲ. ವ್ಯಯಾಧಿಪತಿಯಾಗಿರೋದರಿಂದ ಕುಜ ಷಷ್ಠ ಭಾವದಲ್ಲಿರೋದರಿಂದ ಸಾಲವನ್ನು ನೀವು ತೀರಿಸಲಿಕ್ಕೆ ವಿಶೇಷವಾದಂಥ ಗಮನವನ್ನು ಹರಿಸಬೇಕು. ಅದರಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ. ಅನಿರೀಕ್ಷಿತ ಧನಾಗಮ ಆಗುವಂಥ ಸಾಧ್ಯತೆ ಕೂಡ ಕುಜನಿಂದ ಸಾಧ್ಯತೆ ಇದೆ. ಇನ್ನು ಬುಧ ಮಧ್ಯಮ ಫಲವನ್ನು ಕೊಡ್ತಾ ಇದ್ದಾನೆ. ಸದ್ಯಕ್ಕೆ ಒಳ್ಳೆಯದು. ಸಪ್ತಮ ಭಾವದಲ್ಲಿ ಭ್ರಮಣವನ್ನು ಮಾಡ್ತಾನೆ, ಅಷ್ಟಮದಿಂದ ಸಪ್ತಮ ವಕ್ರಿಯಾಗಿ. ಗುರು, ನಾನು ಹೇಳಿದೆ ಅಷ್ಟಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಗುರು ಒಂದು ನಿಮ್ಮ ಲಗ್ನಾಧಿಪತಿಯೂ ಹೌದು ಮತ್ತು ಚತುರ್ಥ ಸ್ಥಾನಾಧಿಪತಿಯೂ ಹೌದು. ಲಗ್ನ ಭಾವ ಅಂತಂದರೆ ಯಶಸ್ಸನ್ನು ತಿಳ್ಕೊಳ್ಬಹುದು, ಮಾನಸಿಕ ಮತ್ತು ಶಾರೀರಿಕವಾದಂಥ ಆರೋಗ್ಯದ ಚಿಂತನೆಯನ್ನು ಮಾಡಬಹುದು. ಮತ್ತು ಈ ಚತುರ್ಥ ಭಾವ ಅಂತಂದರೆ ಸುಖಸ್ಥಾನ ಅಂತ ಹೇಳ್ತೀವಿ ನಾವು. ಸುಖಸ್ಥಾನ ಅಂತ ಅನ್ನೋದು ಎಲ್ಲ ಐಹಿಕ ಸುಖಗಳಿಗೆ ಸಂಬಂಧಪಟ್ಟಂಥ ಭಾವ ಇದು. ಇಲ್ಲಿ ಸ್ವಲ್ಪ ಮನಸ್ಸು ವಿಚಲಿತವಾಗುವುದು, ಅಶಾಂತತೆ ಉಂಟಾಗುವುದು, ಇದೆಲ್ಲವೂ ಎರಡು ಗ್ರಹಗಳಿಂದ ಪಾಸಿಬಿಲಿಟಿ ಇದೆ. ಒಂದು, ಚತುರ್ಥದಲ್ಲೇ ಶನಿ ಕೂತ್ಕೊಂಡಿದ್ದಾನೆ. ಆಮೇಲೆ ಚತುರ್ಥಾಧಿಪತಿಯಾದಂಥ ಗುರು ಅಷ್ಟಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ವಿಶೇಷವಾಗಿ ನೋಡಿ, ಅಷ್ಟಮ ಭಾವದಲ್ಲಿ ಗುರು ಇದ್ದಾಗ ಗೋಚರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಮೇಲಿಂದ ಮೇಲೆ ಉಂಟು ಮಾಡ್ತಾನೆ. ಆ ಸಮಸ್ಯೆಗಳನ್ನು ಜಾಸ್ತಿಯಾಗಿ ದೀರ್ಘಕಾಲಕ್ಕೆ ಒಳಪಡಿಸ್ತಾನೆ. ಹಾಗಾಗಿ
ಆ ವಿಷಯದಲ್ಲಿ ಕೇರ್ಲೆಸ್ ಮಾಡದೆ ಆದಷ್ಟು ಬೇಗನೆ ಅದರ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶುಕ್ರ ನಾನು ಹೇಳಿದೆ ಒಳ್ಳೆಯ ಫಲವನ್ನು ಸದ್ಯಕ್ಕಂತೂ ನಿಮಗೆ ಖಂಡಿತವಾಗಿಯೂ ಕೊಡ್ತಿದ್ದಾನೆ. ಷಷ್ಠಾಧಿಪತಿ ಮತ್ತು ಲಾಭಾಧಿಪತಿಯಾಗಿದ್ದಾನೆ ಶುಕ್ರ. ಸೊ ಗುರು ನಿಮಗೆ ಅನುಕೂಲ ಇಲ್ಲ ಅಂತಂದರೂ ಕೂಡ ಲಾಭಾಧಿಪತಿಯಾಗಿ ಶುಕ್ರ ಇರೋದರಿಂದ ಮಾಡುವಂಥ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕೊಂಚ ಲಾಭವನ್ನು ಖಂಡಿತವಾಗಿ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಶನಿ ಅನುಕೂಲ ಖಂಡಿತವಾಗಿಯೂ ಇಲ್ಲ. ಚತುರ್ಥದಲ್ಲಿದ್ದಾಗ ವಿಶೇಷ ಫಲವನ್ನು ಕೊಡೋದಿಲ್ಲ. ದ್ವಿತೀಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿದ್ದಾನೆ ಶನಿ. ಧನಸ್ಥಾನಾಧಿಪತಿಯಾದಂಥ ಶನಿ ಸುಖಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸುಖಸ್ಥಾನಕ್ಕೆ ಅಂತಂದರೆ ವಸ್ತುಗಳಿಗೆ ಸಾಕಷ್ಟು ಧನವನ್ನು ವ್ಯಯ ಮಾಡ್ತೀರಾ, ಆದರೂ ಕೂಡ ಅವುಗಳಿಂದ ತೃಪ್ತಿ ಸಿಗೋದಿಲ್ಲ ಅಂತ. ಧನ ಕೂಡ ಅಂತಂದರೆ ಹಣ ಕೂಡ ತುಂಬ ನಿಧಾನವಾಗಿ ಬರುತ್ತೆ. ಬರುವಂಥ ಎಷ್ಟೋ ದುಡ್ಡು ಎಲ್ಲೋ ಸಿಕ್ಕಾಕೊಂಡು ಬಿಟ್ಟಿರುತ್ತೆ. ಆ ಪ್ರಾಬ್ಲಮ್ಸ್ ಕೂಡ ನಿಮಗೆ ಸಾಲ್ವ್ ಆಗೋದಿಲ್ಲ. ಇದೆಲ್ಲವೂ ಶನಿಯಿಂದ ಸಾಧ್ಯತೆ ಇದೆ. ಆದರೆ ರಾಹು ತೃತೀಯ ಭಾವದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ನಾವು ಹೇಳ್ತೇವೆ. ಯಾಕಂದರೆ ಕುಜ ತೃತೀಯದಲ್ಲಿದ್ದಾಗ ಯಾವ ಫಲವನ್ನು ಕೊಡ್ತಾನೋ ಅದೇ ಫಲವನ್ನು ರಾಹು ಕೊಡ್ತಾನೆ. ಸ್ಪೆಷಲ್ಲಾಗಿ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಕಾನ್ಫಿಡೆನ್ಸ್ನಲ್ಲಿ ಯಾವುದೇ ರೀತಿಯ ಒಂದು ಏರಿಳಿತವನ್ನು ಮಾಡದೆ ಅದನ್ನು ಕಾನ್ಸ್ಟಂಟಾಗಿ ಇಟ್ಟಿರುತ್ತಾನೆ. ಬರುವಂಥ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ರಾಹು ಖಂಡಿತವಾಗಿಯೂ ಕೊಡ್ತಾನೆ. ಇನ್ನು ಕೇತುವಿನ ಒಂದು ಸ್ಥಿತಿಯನ್ನು ಗಮನಿಸಿದಾಗ ಕೇತು ಭಾಗ್ಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಅಶುಭ ಫಲವನ್ನು ಕೊಡ್ತಾನೆ ಅಂತ ನಾವು ಹೇಳ್ತೇವೆ. ನೋಡಿ, ಈ ಅನಾವಶ್ಯಕವಾದಂಥ ಪ್ರಯಾಣದ ಸಾಧ್ಯತೆಗಳಿರುತ್ತೆ, ಕಷ್ಟಕರ ಪ್ರಯಾಣಗಳಿರುತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಧನುಸ್ಸು ರಾಶಿಯವರು ಸಾಧ್ಯವಾದಷ್ಟು ಅವಶ್ಯಕತೆ ಇಲ್ಲದೇ ಇದ್ದರೆ ಪ್ರಯಾಣಗಳನ್ನು ಮುಂದೂಡಿ, ಈಗ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಇಂಥ ಕೆಲಸಗಳಿಗೆ ಸಂಬಂಧಪಟ್ಟಂಥ ಪ್ರಯಾಣವನ್ನು ಮುಂದುವರಿಸಿ. ಯಾವುದೋ ಒಂದು ಕಡೆ ಸುಮ್ಮನೆ ಹೋಗಬೇಕು ಅಂತಂದಾಗ ನೀವು ಅಲ್ಲಿ ಸಾಕಷ್ಟು ತೊಂದರೆಯನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಸಾಧ್ಯವಾದರೆ ಅದನ್ನು ಮುಂದೂಡಿ. ಈ ಒಂದು ಮಾಸದಲ್ಲಿ ಗುರು ದೃಷ್ಟಿ ತುಂಬ ಅವಶ್ಯಕತೆ ಇದೆ. ಅಷ್ಟಮ ಗುರು ಮುಗಿಯುವವರೆಗೆ. ನಂತರ ಸಿಂಹರಾಶಿಗೆ ಬಂದಾಗ ಭಾಗ್ಯಸ್ಥಾನದಲ್ಲಿ ಗುರು ಮುಂದುವರಿತಾನೆ. ಸೊ ಗುರು ಆರಾಧನೆಯನ್ನು ಮುಂದುವರಿಸಿ, ಗುರುಸ್ಥಾನಗಳಿಗೆ ದರ್ಶನಾದಿಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಮಸ್ಕಾರ.